ಅಂತ ಹೇಳ್ತೇನೆ. ಏ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳ ಹೆಂಗ್ಯಾನ. ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕ ಭೂಮಿ ತಲೆಮ್ಯಾಗ. ತಮ್ಮ ಚಂದ್ರಗುಪ್ತ ಅರಸ ಇದ್ದು ಆಗಿನ ಗಳಿಗ್ಯಾಗ. ಏ ಚಂದ್ರಗುಪ್ತ ಅರಸನ ಹೆಂಡತಿ 3 ತಿಂಗಳ ಗರ್ಭವತಿ. ಏ 3 ತಿಂಗಳ ಗರ್ಭವತಿ ಇದ್ದ 12 ವರ್ಷ ತಪ ಮಾಡ್ತೇನಂತ ವಾರ. 12 ವರ್ಷ ತಪ ಮಾಡ್ತೇನಂತ ಹೋದ ಚಂದ್ರಗುಪ್ತ. ಏ ತಪ ಮುಗಿಸಿ ಮನೆಗೆ ಇವ ಬರುದ. ಒಂದ ಹೆಣ್ಣು ಮಗಳ ಜನ್ಮ ತಾಳಿಳ ಅವನ ಮನೆಯಾಗ. ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತ ಅವಾಗ. ಏ ಮುಂಜಾನೆ ಎದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ. ಏ ಜಳಕಕ್ಕೆ ಮಾತ್ರ ಕೂತೀಳತ್ತ ಬಚ್ಚಲ. ತನ್ನ ಕುಬಸ ತೆಗದ ಇಟ್ಟೇಳಕ್ಕೆ ಗ್ವಾಡಿಯ. 12 ಮುಗಿಸಿ ಚಂದ್ರಗುಪ್ತ ಬಾಗಿಲ ಹೊರಗ ನಿಂತಿದ. ಏ ಇವ್ ನಾನು ಎದರ ಬಿತ್ತು ತಮ್ಮ ಕುಬಸಿನ ಮ್ಯಾಗ. ಇಂಥ ಯೌವನ ಹುಡುಗಿ ಯಾರ ಅಂದು ನಮ್ಮ ಮನೆಯಾಗ. ಸ್ವತಃ ಮಗಳ ಅನ್ನೋದು ತಿಳಿದ ಬರಲಿಲ್ಲ ಕಾಸ ಅಪ್ಪಗ. ಏ ಮಗಳ ಅನ್ನೋದು ನೋಡಲಿಲ್ಲ ಮನಸ್ಸ ಮಾತ್ರ ಮಾಡಿದ. ಏ ಮನಸ್ಸ ಮಾತ್ರ ಮಾಡಿದಾನ ಕೇಳಿ. 12 ವರ್ಷ ತಪ್ಪ ಮಾಡಿದಂಗ ತಿಳಿಬೇಕಾಗಿತ್ತವಾಗ. ಮಗಳ ಅನ್ನೋದು ತಿಳಿಯಲಿಲ್ಲ ಮನಸ್ಸ ಮಾತ್ರ ಮಾಡಿ. ಏ ಮಗಳ ಕೈ ಕಾಲ ಬಿದ್ದ ಹೇಳಲ ಕಾಸ ಅಪ್ಪಗ. ಏ ಅಪ್ಪ ನೀನು 12 ವರ್ಷ ತಪಕ ಹೋದಾಗ ನಾನು ನಿನ್ನ ಮಗಳ ಜನ್ಮ ತಾಳಿನ ನಿನ್ನ ಮನೆಯಾಗ. ನಿನ್ನ ಮನೆಯಾಗ ಏ ಮಗಳ ಇಬ್ಬರ ನಾಳೆಗೆ ನೋಡಿ ನೀ ಎಂದ ಮಾತ್ರ ಬಿಡುವುದೇನ. ಏ ಎಷ್ಟು ಹೇಳಿರ ಕರುಣೆ ಬರ್ಲಿಲ್ಲ ಕಾಸ. ನೀನು ಮಗಳ ಇದ್ರ ನಾಳೆಗೆ ನೋಡಿ ನೀ ಅಂದ. ಮಗಳ ಇದ್ರ ನಾಳೆಗೆ ನೋಡಿ ನೀ ಇಂದ ಮಾತ್ರ ಬಿಡುವ. ಏ ಬೆನ್ನ ಮಾತ್ರ ಹತ್ತಿ ಬಿತ್ತು ಕಾಸ ಮಗಳಿಗೆ. ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿಯ ಒಳಗ. ಇವ ಹಿಂಬಲ್ ಮಾತ್ರ ಬೆನ್ನ ಹತ್ತಿ ಬಿಟ್ಟ ಅವಾಗ. ಏ ಗಾಬರಿಯಾಗಿ ಸಣ್ಣ ಮಗಳ ಸಿಂಧಿ ಗಿಡ ಆಗಿನೇ. ಏ ಸಿಂಧಿ ಗಿಡ ಆಗಿ ನಿತ್ಲ ಹೋಗಿ ನೀವು ಒಂದ ವಿಚಾರ ತಗದು ತಮ್ಮ ತನ್ನ ಮನೆಯಾಗ. ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆ ಆಗಿ ಹುಟ್ಟ ಬಂದ. ಏ ಸಿಂಧಿ ಗಿಡ ಗೀರಿ ಬಿಟ್ಟು ಒಂದೇ ಸ್ವತಃ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪಗ. ಸಿಂಧಿ ಗಿಡ ಆದ್ರೂ ಕರುಣೆ ಬರ್ಲಿಲ್ಲಪ್ಪ ನೀನಾಗ. ಏ ಈಳ
ಹುಟ್ಟಿ ಬಂದ ನನ್ನ ಹಾಳ ಮಾಡಿದಂತ ಏ ಕಲ್ಲಾಗಿ ಬೀಳಂಗ್ಳ ಪಾತಾಳ ಈಗ ಸದ್ದ ನೋಡ್ಲಕ್ ಸಿಗ್ತದಪ್ಪ ಶ್ರೀಶೈಲ ಅಮ್ಮ ಹೇಳದ್ರಿ ಈಗ ಅಪ್ಪ ಬಾಳ ದೊಡ್ಡವ ಹೌದೌದು ಎದರಾಗ ದೊಡ್ಡವ 12 ವರ್ಷ ತಪ್ಪ ಮಾಡಿದ್ದಿ ಹೌದು ಮಾಡಿದ ಸಾಧುವತ್ ಯಾಕೆ ಕರೆದಾರು ಎದಗ್ರಿ ಸ ಅಂದ್ರ 6 ಗುಣ ಹೌದು ಭೂ ಅಂದ್ರ ಇತ್ತು ನೆಲ ತೊಳಿ ಹೌದೌದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ 6 ಗುಣಗಳು ತೊಳೆದ ಮಾತ್ರ ಸಾಧು ಆಗ್ತಾನ ಹೌದೌದು ಇರ್ಲಿಕ್ಕ ಸಾಧು ಆಗಂಗಿಲ್ಲ ಏನಕ್ಕಲ್ವ ಈ ಕಣದಾಳ ಲಕ್ಷ್ಮಣಗತ್ಲೆ ಚೋದು ಆಗ್ಲಕ್ ಚಾಲು ಮಾಡ್ತಾನ ಹೌದೌದು ಏನಾಗಬೇಕತಿ ನೋಡಿ ನಾಗನ ಸೂರದಾಗ ಹೌದು ತಮ್ಮ ಏನೈತಿ ಸ್ವತಃ ಮಗಳ ಕೈಕಾಲ ಬಿದ್ದು ಹೇಳ್ತಾಳ ಕಾಸ ಅಪ್ಪಗ ಹೇಳ್ತಾಳು ಯಪ್ಪ ಹೌದು ನೀ 12 ವರ್ಷ ತಪ್ಪ ಮಾಡ್ಲಕ್ ಹೋಗಿದ್ದಪ್ಪ ಹೌದು ನಿನ್ನ ಮನಿ ಒಳಗ ನಾ ಹೆಣ್ಣು ಮಗಳ ಜನ್ಮ ತಾಳಿನಿ ಹೌದೌದು ನಾನು ಮ್ಯಾಲ ಮನಸ್ಸು ಮಾಡ್ಬೇಡ ತಂದೆ ಅಂದ್ಳು ಹೌದು ಹೇಳಿ ಕೇಳಲ್ಲ ಮಗಳ ಕೈಕಾಲ ಬಿದ್ದು ಹೇಳ್ತಾಳ ಕಾಸ ಅಪ್ಪಗ ಹೇಳತ್ತ ಎಷ್ಟು ಹೇಳಿದ್ರು ಕರುಣೆ ಬರ್ಲಿಲ್ಲ ಕಾಸ ಅಪ್ಪಗ ಹೌದು ಮಗಳನ್ನ ಅರಿವು ಆಗ್ಲಿಲ್ಲ ಜಳಕ ಮಾಡ್ಬೇಕತ್ತ ಮಗಳ ಕುಬಸ ತೆಗೆದು ಗಾಡಿ ಮೇಲೆ ಇಟ್ಟಳು ಹೌದು ಪ್ರಾಯಕ್ಕೆ ಬಂದಳಕಿ ಕುಚ್ಚಗಳು ಮೂಡಿದ್ದು ಕುಬಸ ಮ್ಯಾಲ ಹೌದೌದು ಆ ಕುಚ್ಚ ಏನು ನೋಡಿದಲ್ಲ ಸಂಧಾನ ಸಂದೆಲ್ಲ ಕಾಮ ಉತ್ಪತ್ತಿ ಆತ ಕಾಸ ಅಪ್ಪಗ ಹೌದೌದು ಏನ್ ಮಾಡ್ತಾನ ಮತ್ತ 12 ವರ್ಷ ತಡದ ಬಂದಿದ್ ನೋಡ ಕಡಿದು ಹೌದು ಅದೇ ತಡದ ಬಂತು ಹೋಗ್ರಿ ಗಿರಾಕಿ ಹೌದಾ ಅದಕ್ಕೆ ತಮ್ಮ ಹೌದು ಒಂದ್ ಅಗದಾತು ಏನಾದ್ರು ಅದೇ ಅವಾಗ ಹೇಳ್ತಾಳ ಮಗಳ ಏನ್ ಹೇಳ್ತಾಳು ನಿನ್ನ ಮಗಳದಿಂದ ನನ್ನ ಮೇಲೆ ಮನಸ್ಸು ಮಾಡಬೇಡ ಹೌದು ಅಂದ್ರು ಕೇಳಿಲ್ಲ ಹೌದು ಮಗಳ ಗಾಬರಿಯಾಗಿ ಓಡ್ತಾಳ ಅಡವಿ ಒಳಗೆ ಹೌದಾ ಬೆನ್ನು ಹತ್ತಿ ಬಿಟ್ಟ ಮಗಳಿಗೆ ಹೌದೌದು ಗಾಬರಿಯಾಗಿ ಮಗಳು ಹೋಗಿ ಸಿಂಧಿ ಗಿಡ ಆಗಿ ನಿತ್ತಳ ಅಡವಿಯಾಗ ಹೌದಾ ವಿಚಾರ ಮಾಡ್ದ ಏನಂತ ಸಿಂಧಿ ಗಿಡ ಆಗಿ ನಿತ್ತಾಳ ಅಂದ್ರೆ ಈಕಿನ ಬಿಡಬಾರ್ದಂದ ಹೌದು ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬರಬೇಕು ಸಿಂಧಿ ಗಿಡ ಈರಿ ಬಿಡ್ಬೇಕಂದ ಸಿಂಧಿ ಗಿಡ ಯಾವಾಗ ನಿಂತಿದ್ದಳಲ್ಲ ಮಗಳ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಸ್ವತಃ ಮಗಳ ಶ್ರಾಪ ಕೊಡ್ತಾಳ ಅಲ್ಲೋ ಹೇಳಿ ಹೌದು ಮಗಳದಿ ನಿನಗೂ ನಿನಗೆ ಕಬರ್ ಉಳಿಲಿಲ್ಲ ಸಿಂಧಿ ಗಿಡ ಆಗಿ ನಿಂತರು ಸಹಿತ ಈಳಿಗಾಗಿ ಹುಟ್ಟಿ ಬಂದ ನನಗೆ ಈರಿ ಹಾಳೆ ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ ಕೊಟ್ಟಾಳ ಸದ್ದ ನೋಡ್ಲಕ್ ಸಿಗ್ತತಿ ಈಗ ಪಾತಾಳ ಗಂಗ್ಯಾಗ ವಾದವ್ರೆಲ್ಲ ನಿಮ್ಮ ಅಪ್ಪಗ ವಾದ ಬರ್ತಾರ ಕರಿ ಎಬ್ಸ್ಕೊಂಡು ಯಾರು ತರವಾರ ಮತ್ತ ನೀವ್ರೇ ಗಂಡ ಆಡೋರು ಹೋಗಿ ಬಿಡಿಸ್ಕೊಂಡು ತರ್ಬೇಕಲ್ಲ ಅವನು ಎಲ್ಲದಕ್ಕೂ ಜಾಮೀನ್ ಆಗ್ತತಿ ಅಂದ್ರೆ ಇಂಥದಕ್ಕೆಲ್ಲ ಜಾಮೀನ್ ಆಗ್ತತೇನ ಮತ್ ಜಾಮೀನ್ ಆಗ್ಬೇಕಾದ್ರು ಹಂಗ ಇಲ್ಲ ಹಿಂದ ಜಮೀನ್ ಇದ್ದವನ ಮುಂದೆ ಜಾಮೀನ್ ಆಗ್ಲಕ್ ಬರ್ತದ ನಿನ್ನ ಎಕರೆ ನಿನ್ನ ಹೊಲ ನೋಡು ನಿನ್ನ ಪಾಲಿಗೆ 1-2 ಎಕರೆ ಹೊಲ ಇರ್ಬೇಕು ಆ ಭೂಮಿ ತಾಯಿ ಅಂದ್ರೆ ಅವತಾರ ನಂದ ಹಿಂದ ನನ್ನ ಆಶೀರ್ವಾದ ನಿನ್ನ ತಲೆ ಮ್ಯಾಗ ಇರ್ಬೇಕು ಜಾಮೀನಕ್ಕೆ ನೀ ಮುಂದೆ ಹೋಗಬೇಕು ಇರ್ಲಿಕ್ಕ ನಿಂದ ತೀರ ನಾವು ಒಟ್ಟ ಆಗಿತ್ತು ನನ್ನ ಕೈಯಾಗ ಸಿಕ್ಕ ಸುಮ್ಮ ದೊಡ್ಡ ಗಿಡದ ಬಾಟಿ ಐತಿ ಡೋಕಿ ನಡದತಿ ಡೋಕಿ ನಡಿ ಹೆಚ್ಚಿನ ಮಾತಾಡ್ಲಕ್ ಹೋಗಬೇಡ ನನಗೆ ನೀನು ಎಲ್ರೆ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡವ ಆಧಾರ್ ಖರ್ಚು ಹೇಳು ಎದರಾಗ ದೊಡ್ಡವಾಗಿದಿ ಇನ್ನೊಂದು ಮಾತು ಹೇಳೇನ್ರಿ ನಿಮ್ಮ ದ್ರೌಪದಾಗ 5 ಮಂದಿ ಗಂಡ್ರಿದ್ರು ಅವ್ರ ಅಟ್ಟ ಸಾಲಿಲ್ಲ ನಕಿಗಿ 6ನೇದವನ ಮೇಲೆ ಯಾಕೆ ಮನಸ್ಸು ಮಾಡಿ ಹೇಳಕ್ಕೆ ಎತ್ ಕೇಳ್ತಾರ ಅವ್ರು ಹುಚ್ಚು ಪ್ಯಾಲಿ ನಿನ್ನ ಬಾಯಿ ಐತೋ ಏನ ಬಾಟಾ ಕಂಪನಿ ಅದನು ಅದ್ರದ್ದು ಒಳಗಿಂದ ಪಕ್ಕ ಪೇಚ್ ತಿಳಿದ್ರೆ ನನಗೆ ಮಾತಾಡು ಇರ್ಲಿಕ್ಕ ಮಾತಾಡ್ಲಕ್ ಹೋಗಬೇಡ ಆಕೆ ಅವನ ಮ್ಯಾಲ ಮನಸ್ಸು ಮಾಡಿಲ್ಲ ಮನಸ್ಸು ಮಾಡಿ ಹೇಳತ್ ಯಾವ ಪುರಾಣದೊಳಗೆ ಬರ್ದದ ಮನಸ್ಸು ಮಾಡಿಲಕ್ಕೆ ಬರೇ ಒಂದು ಮಾತಂದ ಗಂಧದ ಕೈಗೆ ಆಗ್ಯದ ಹೆಂಗ ಒಬ್ಬ ಋಷಿ ಇದ್ದ ಬರೇ ಒಂದು ನೀರಲ ಹಣ್ಣು ತಿಂದು ತಪ್ಪಾಗೈತಿದ್ದ ಅದು 3 ವರ್ಷಕ್ಕೊಮ್ಮೆ ಆಗ್ತಿತ್ತು ನೀರಲ ಹಣ್ಣ ಈ ಪಾಂಡವರು ಹೋಗಿ ನೀರಲ ಹಣ್ಣು ಹರಿದಿದ್ರು ಕೃಷ್ಣ ಓಡಿ ಬಂದ ಅಲ್ಲಿಗೆ ಕೃಷ್ಣಂದ ಹುಚ್ಚದಿರೇನ್ರು ಈ ನೀರಲ ಹಣ್ಣು ಯಾಕೆ ಹರಿದಿರಿ ಇದನ್ನ ಒಬ್ಬ ಋಷಿ ಅದಾನ ಇದನ್ನ 3 ವರ್ಷಕ್ಕೆ ಇದನ್ನ ಒಂದ ಹಣ್ಣು ತಿಂದ ತಪ್ಪಾಗೈತನವ ಅವ ಬಂದು ಹಣ್ಣು ಹರಿದ ಅನ್ನೋದು ಗೊತ್ತಾದ್ರೆ ಶ್ರಾಪ ಕೊಡ್ತಾನು ಕೋಪಿಷ್ಟದನ ಬಾಳ ಅಂದ್ರು ಅವಾಗ ಧರ್ಮರಾಜ ಅಂದ ಇದಕ್ಕೆ ಏನ್ ಮಾಡ್ಬೇಕು ನಾವ್ ಅಂದ ನೀವು ಜರ್ ಕರ್ತ ನಿಮ್ ಮನಸ್ಸಿನೊಳಗೆ ಏನ್ರಿ ಅನ್ಕೊಂಡಿದ್ರಿ ಅಂದ್ರ ಅದನ್ನ ಇದ್ದದ ಮಾತು ಹೇಳ್ರಿ ಈ ನೀರಲ್ಲ ಹಣ್ಣು ಹೋಗಿ ಹತ್ತೈತಿ ಅಂದ ಎಲ್ಲಾರು ತಮ್ಮ ಮನಸ್ಸಿನಾಗ ಏನೇನು ಅನ್ಕೊಂಡಿದ್ರಲ್ಲ ಕಷ್ಟ ಬಂದಾಗ ಇವ್ರಿಗೆ ಕಷ್ಟ ಬಂದಾಗ ಏನೇನು ಅನ್ಕೊಂಡಿದ್ರು ಅದನ್ನೆಲ್ಲ ಅನಾಂಟ್ಲೆ ನೀರಲ್ಲ ಹಣ್ಣು ಚೋಟಿ ಮ್ಯಾಲೆ
ಏನಂತ ತಂಗಿ ದ್ರೌಪದ ಹೌದು ನಿನಗೂ ಕಷ್ಟ ಬಂದಾಗ ನಿನ್ನ ಮನಸ್ಸಿನಾಗ ಏನ್ರ ಅಂದಿದ್ದೆ ಅಂದ್ರ ಅದನ್ನ ಹೇಳವ ಅಂದ್ರು. ಹೌದೌದು ಅವಾಗ ಹೇಳ್ತಾಳ ಏನಂತ ಏನಂತ ಹೇಳಿ ಏನಂತ ಹೇಳ್ತಾವಲ್ಲ ಅಣ್ಣ ಕೃಷ್ಣ ಹೌದು 5 ಮಂದಿ ಗಂಡ್ರ ನನಗ ಕರೆ ಮಾಡೋದೇನ ಹೌದು ದುಷ್ಟ ದುಶ್ಯಾಸನ ಸಿರಿ ಸೆಳಿವಾಗ 5 ಮಂದಿ ಗಂಡ್ರಿದರ ಕರೆ ತೆಳಗ ಚಂಡ ಹಾಕಿ ಕೂತ್ರು. ಹೌದು ನಕುಲ ಸಹದೇವ ಭೀಮ ಧರ್ಮ 3 ಲೋಕದ ಗಂಡ ಅರ್ಜುನ ಹೌದೌದು ಇವ್ರೆಲ್ಲ ತೆಳಗ ಚಂಡ ಹಾಕಿ ಕೂತ್ರು. ಇವ್ರ ಜಾಗನ್ಯಾಗ ಜರ್ ಕರ್ತ ಕರ್ನಿದ್ದಂದ್ರ ಹೌದು ಈ ದುಶ್ಯಾಸನ ಮಾರಿ ನೋಡ್ತಿದ್ದಲ್ಲ ಮಗ ಅಂತ ಹೇಳಿ ಒಂದು ಮಾತನ್ನ ನನ್ನ ಕಷ್ಟ ಬಂದಾಗ ಅಂದ್ರು. ಹೌದು ಅವಾಗ ನೀರಲ್ಲಿ ಹಣ್ಣು ಉರುಪಾಟಿ ತುಂಬ ಕೊಂಡ್ಬೇಕಾಗ್ಯದ ಈ ಸದ್ದ ಉರುಪಾಟಿ ಹೋಗಿ ಹೋಯ್ತು. ಹೌದು ಅವನ ಮೇಲೆ ಮನಸ್ಸು ಮಾಡ್ಯಾಳ ಏನಲ್ಲ ನನ್ನ ಮನ್ಕೊಲಕ ಮನ್ಸಕ್ಕೆ ಕರೆದಾಳು. ಎಲ್ಲ ಈ ಮಗನ ಮಾರಿ ನೋಡ್ತಿದ್ದ ಕೃಷ್ಣ ಇದ್ರ ಯಾವ ಕರ್ಣ ಇದ್ರ ಹೌದು. ಇಟ್ಟೆಲ್ಲ ಮಾಡಿ ಕರ್ಣ ಯಾರ ಮಗ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಇವ್ರು ಎಲ್ಲಾರ್ಕಿಂತ ದೊಡ್ಡ ಮಗ ಕರ್ಣ. ಹೌದೌದು ಕುಂತಿ ಪುತ್ರ ಕರ್ಣ ಕಿವಿದಿಂದ ಜನ್ಮ ತಾಳಿದ. ಹೌದೌದು ಈ 5 ಮಂದಿ ಪಾಂಡವರು ಕುಂತಿ ಮಕ್ಕಳ ಹೌದು ಕರ್ಣನು ಕುಂತಿ ಮಗನ ಹೌದು ಇವ್ರೆಲ್ಲ ಅಣ್ತಂಬಕಿ ಬಡ್ಡಿ ಹತ್ತಿವ್ರದ ಹೌದೌದು ಸುಮ್ಮನೆ ಗೊತ್ತಿಲ್ಲ ಅದೇನತ್ತಾರಲ್ಲ ಹಡಪಳತ್ತಿದ್ ನಾಯಿಗತ್ಲೆ ಬಾದ್ರಬೇಡ ಸುಮ್ಮನೆ ಟೇಜ್ ಮೇಲೆ ಹೌದು ಎದಕ್ಕೆ ಮಾಡ್ಲತ್ತಿದಿ ಪುರಾಣ ಪೋತ ಗೊತ್ತಿಲ್ಲದ ಹೌದು ನಾ ಈಕಿನ ಅದನ್ನ ಮಾಡ್ತೇನ್ರಿ ಇದನ್ನ ಆಧಾರ್ ಖರ್ಚು ಆಧಾರ್ ಖರ್ಚು ಮತ್ತಿನ ಏನಂತ? ರಾಮ ಬಾಳ ದೊಡ್ಡವ ಹೌದೌದು ಯಾರು ಎದರಾಗ ದೊಡ್ಡವ ಎದರಾಗ ದೊಡ್ಡವ ಇನ್ನೊಂದು ಮಾತು ಹೇಳೇನ್ರಿ ಅವ ಹೇಳಿ ದೈವದವರು ಶಾನೆ ಅದರಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗ್ಯತನ ಖ್ಯಾಲಿ ಹೇಳಿದ್ವಿ. ಹೌದು ಅವನು ಮಾತು ಹೇಳ್ದ ಹೇಳ್ತಾರೆ ಒಬ್ಬಾಕಿ ಹೆಣ್ಮಗಳಿದ್ಳತ್ರಿ ಹೌದು ದತ್ತರಿಗೆ ಬಾಗಮನ ಗಂಡನ ಮೇಲೆ ಮನಸ್ಸು ಮಾಡಿಳತ್ತರಿಕಿ ಹೌದೌದು ದತ್ತರಿಗೆ ಬಾಗಮನ ಗಂಡನ ಮೇಲೆ ಮನಸ್ಸು ಮಾಡಿಳು ಏನ ಬಸಮ್ಮನ ಗಂಡನ ಮೇಲೆ ಮನಸ್ಸು ಮಾಡಿದ್ಳು. ಹೌದು ಇದು ಬೇಕಾಗ್ಯದ ನನಗೆ. ಇಬ್ರು ಅತ್ತಂಗ್ಯಾರಿದ್ರು ಹೌದು ಇದ್ರು ಬಸಮ್ಮ ನಾಗಮ್ಮ ಅಂತ ಹೇಳಿ. ಹೌದಾ ಈ ಸುದ್ದಿ ನಿನಗೆ ಗೊತ್ತಿಲ್ಲ. ಗೊತ್ತರಿಗೆ ಬಾಗಮನ ಗಾಂಡಿದ್ದತ್ತ ಹೌದು. ಬಾಗಮನ ಗಂಡನ ಮೇಲೆ ಕೆರು ತಗೊಂಡು ತಿಕ್ಕತ್ತೇನ ನಾಲ್ಗೆ ಗಡ್ಡಿ ಹೇಳಿ ಆಕಳದೋದ ಎಮ್ಮಿಗೆ ತಂದು ಆಕಳಿಗೆ ಜೋಡಿಸ್ಬೇಡ. ಹೌದಾ ಶಾಸ್ತ್ರ ಬಲ್ಲವ್ರದಾರ ಇಲ್ಲಿ. ಹೌದೌದು ಬಾಗಮ್ಮನ ಗಂಡನ ಮೇಲೆ ಅಕ್ಯಂಗ್ ಮನಸ್ ಮಾಡ್ತಾಳ ನಾಗಮ್ಮ ಹುಚ್ಚ ಪ್ಯಾಲಿ ಒಯ್ದ ತಿಳಿದ್ರ ಮಾತಾಡ ಹೌದು ತಿಳಿದಕ್ಕ ಬಿಟ್ಟು ಬಿಡ. ಹೌದೌದು ನೋಡು 33 ಕೋಟಿ ದೇವತೆರತ್ನ ಹೇಳಿ 36 ಕೋಟಿ ದೇವತೆರತ್ನ ಹೇಳಿದಿ. ಹೌದಾ ನಿನ್ನ ಯಾವ ಪುರಾಣದೊಳಗೆ ಬರದತಿ ಏನು 36 ಕೋಟಿ ಖರೇನೋ ಏನು 33 ಕೋಟಿ ಖರೇನೋ ಹೌದೌದು ವಿಷಯ ಬಿಡುಗಡೆ ಮಾಡೇ ಡಪ್ಪ ಬಾರಿಸುದ ವಿಷಯ ಯಾವ್ದು ಖರೆ ಐತೆ ಅದನ್ನ ಹೇಳಿ ಡಪ್ಪ ಬಾರಿಸುದ ಹೌದು ಏನ ಖರೆ ಖರೆ ಗಂಡ ಹಾಡೋ ಜಾತಿ ಹುಟ್ಟಿದ್ರ ಹೌದು ವಿಷಯ ಬಿಡುಗಡೆ ಮಾಡಿ ಮುಂದೆ ದಪ್ಪ ಕಣ್ಣು ಅನ್ನಬೇಕ. ಏನು 33 ಕೋಟಿನೋ ಏನು 36 ಕೋಟಿನೋ ಹೌದು 36 ಬೇರೆ 33 ಬೇರೆ. ಹೌದೌದು ನಿನ್ನ ಬಾಯಿಲೆ ಬಂದತಿ 36 ಬೆಂಕಿ ಹಂತ ಜಾಗದ ಇದು ಬಸವಣ್ಣಪ್ಪನ ಜಾತ್ರೆ ನಡೆದದ ಹೌದು. ಬೆಂಕಿ ಹಂತ ಜಾಗ ಐತಿ. ಸುಳ್ಳು ಮಾತಾಡಬೇಡ್ರಿ ಗಂಡ ಹಾಡೋರು. ನಾನು 33 ಕೋಟಿ ಅಂದನಿ ನೀನು 36 ಕೋಟಿ ಅಂದಿ. ಹೌದೌದು ಏನು ಆದ ಕರೆನೋ ಏನು ಇದು ಕರೆನೋ ಇಲ್ಲ ತಪ್ಪಿ ನಮ್ಮ ಬಾಯಿಲೆ ಹೋಗೈತಿ ಮಸೀಬಿನಾಳ ವಿದ್ಯಾಂಗದ ಕರಿ ಐತಿ ಅನ್ರಿ ಸುಮ್ಮ ಬಿಟ್ಟು ಬಿಡ್ತಾನ. ಹೌದು ಮತ್ತು 36 ಕೋಟಿನ ಕರಿ ಐತಿ ಅಂದಿ ಹೌದೌದು ತಿಣಿಕಿ ಹೋದಿರಿ ನನ್ನ ಕೈಯಾಗ ಗಂಡ ಹಾಡೋರು ಎಲ್ರಿ ಸುಮ್ಮನೆ ಎದಕ್ಕೆ ಮಾತಾಡ್ತಿ ಹೌದು ಭಾಳ ಏನ ಮಾತಾಡ್ಬೇಕಾದ್ರು ಪುಸ್ತಕದೇನು ಯಾವಾರ ಮಸ್ತಕದಾಗಿರ್ಬೇಕು. ಹೌದೌದು ಈಸ್ ಬಂದವ್ರಿಗೆ ಹೊಳಿ ಭಾಳ ಈಡಲ್ಲ. ಹೇಳಲ್ಲ ನೀವೊಂದ ಕುಣಚಿಯಾಗಿ ನೀರಿದ್ದಂಗ ಹೌದು ಮಸೀಬಿನಾಳ ವಿದ್ಯೆ ಅಂದ್ರೆ ಒಂದು ಬಾವಿಯಾಗಿನ ಜರಿ ಇದ್ದಂಗ ಹೌದೌದು ಕುಣಚಿ ಒಮ್ಮೆ ಬಳಸ್ತಂದ್ರೆ ಮುಗಿದು ಹೋತು ಅದ್ರ ಕೆಲಸ ಇಲ್ಲ. ಹೌದು ಹೊಳಿ ಬರಿ ಆಗಂಗಿಲ್ಲ ಹೇಳಲ್ಲ ಬಾವಿಯಾಗಿನ ಜರಿ ಹಂಗಲ್ಲ ಹೆಂಗ್ರಿ ಎಷ್ಟು ಬಳಸಿ ಮತ್ತೆ ಹೊತ್ತು ಹೊಂಡ್ಲಕ್ಕ ಬರಿಯಾಗಿ ನಿಂದ್ರಲಕ್ಕ ಬೇಕು. ಹೌದೌದು ನೀ ಎಲ್ಲಿದೋ ನನ್ನ ಕಾಲಾಗಿನ ಚಿಪ್ಪಾಡಿ ನನ್ನ ಕಾಲಾಗಿನ ಧೂಳಾಗು ಕಿಮ್ಮತ್ತಿಲ್ಲ ನಿಂದ ಹೌದೌದು ಎದಕ್ಕೆ ಬದರ್ಲಕತ್ತಿದಿ ಯಾಕೆ ಯಾಕೆ ಬಂದಿಳ್ರಿ ನಾ ಬಂದನ್ರಿ ಹೌದಾ ನಿನ್ನಾಗಲಾಗ ಕತ್ತಿ ಬಿದ್ದದ ಮೊದಲ ಅದನ್ನ ನೋಡ್ಕೊ ಹೌದು ಮಂದಿ ಆಗಲ್ಲ ನೋಣ ಹಿಂದಾಗಡೆ ತೆಗೆಕೆ ಬಾಳೋ ತಕ ನಾವ ನಿಂದ್ರದು ಬೇಡ ತಮ್ಮ ಅದಕ್ಕೆ ನಡಿಲಿ ಹೌದೇ ಎಲ್ಲ ನಾನ